Hello students, good morning everybody. Welcome to the KSET JEE NEET CET class. So today also I'll be continuing with the S block elements. Okay. So first question ಏನು ಅಂತ ನೋಡೋಣ ಬನ್ನಿ. Decomposition temperature of calcium carbonate is around 900 degree Celsius. ಅಂದರೆ ಕ್ಯಾಲ್ಶಿಯಂ ಕಾರ್ಬೋನೇಟ್ 900 ಡಿಗ್ರಿ ಸೆಲ್ಸಿಯಸಲ್ಲಿ ಡಿಕಂಪೋಸ್ ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಡಿಕಂಪೋಸ್ ಅಟ್ ಟೆಂಪ್ರೇಚರ್ಸ್ ಹೈಯರ್ ದ್ಯಾನ್ 900 ಡಿಗ್ರಿ ಸೆಲ್ಸಿಯಸ್. ಅಂದರೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅನ್ನೋ ಕಂಪೌಂಡ್ 900 ಡಿಗ್ರಿ ಸೆಲ್ಸಿಯಸಲ್ಲಿ ಡಿಕಂಪೋಸ್ ಆದರೆ ಅದಕ್ಕಿಂತ ಹೈಯರ್ ಟೆಂಪ್ರೇಚರಲ್ಲಿ ಇದ್ಯಾವ ಕಂಪೌಂಡ್ಸು ಡಿಕಂಪೋಸ್ ಆಗುತ್ತೆ ವಿಚ್ ವಿಲ್ ಡಿಕಂಪೋಸ್ higher than 900 degree Celsius. So let us see. First we are talking about the S block elements. So S block alli alkali metals ide. First group elements they are called as alkali metals. Second group elements they are called as alkaline earth metals alva. So hagagi for alkaline earth metals, so ee beryllium, barium, strontium, magnesium ivella ಸೆಕೆಂಡ್ ಗ್ರೂಪಿಗೆ ಸೇರಿರುವಂಥದ್ದು ಆಲ್ಕಲೈನ್ ಅರ್ತ್ ಮೆಟಲ್ಸ್. ಓಕೆ, ಫಾರ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಓಕೆ ನೋಡಿ ಇಲ್ಲಿ ಅಬ್ಸರ್ವ್ ಆಪ್ಷನ್ಸ್ 4 ಇದೆ. ಬೆರಿಲಿಯಂ ಕಾರ್ಬೋನೇಟ್, ಬೇರಿಯಂ ಕಾರ್ಬೋನೇಟ್, ಸ್ಟ್ರಾನ್ಶಿಯಂ ಕಾರ್ಬೋನೇಟ್ ಆ್ಯಂಡ್ ಮೆಗ್ನೀಷಿಯಂ ಕಾರ್ಬೋನೇಟ್. ಆಲ್ ದೀಸ್ ಆರ್ ಕಾರ್ಬೋನೇಟ್ಸ್ ಅಲ್ವಾ. ಫಾರ್ ಆಲ್ಕಲೈನ್ ಅರ್ತ್ ಮೆಟಲ್ ಕಾರ್ಬೋನೇಟ್ಸ್ ಸೊ ಇಲ್ಲಿ ಆ್ಯಸ್ ವಿ ಮೂವ್ ಡೌನ್ ದಿ ಗ್ರೂಪ್, ಸೊ ಸೆಕೆಂಡ್ ಗ್ರೂಪಲ್ಲಿ ನೋಡಿದ್ರೆ ಇಟ್ ಇಸ್ ದ ಫಸ್ಟ್ ಬರೋದು ಬೆರಿಲಿಯಂ. ಓಕೆ, ದಿಸ್ ಇಸ್ ಹೌ ದೇ ಆರ್ ಅರೇಂಜ್ಡ್ ಇನ್ ಸೆಕೆಂಡ್ ಗ್ರೂಪ್. ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ಸ್ಟ್ರಾನ್ಶಿಯಂ ಆ್ಯಂಡ್ ಬೇರಿಯಂ. ಸೊ ಈ ರೀತಿ ಅರೇಂಜ್ ಆಗಿದೆ. ಸೊ ಆ್ಯಸ್ ವಿ ಮೂವ್ ಡೌನ್ ದಿ ಗ್ರೂಪ್, ಸೊ ಥರ್ಮಲ್ ಸ್ಟೆಬಿಲಿಟಿ ನಾನು ನೋಡೋದಾದರೆ ವಿತ್ ರೆಸ್ಪೆಕ್ಟ್ ಟು ಆಲ್ಕಲೈನ್ ಅರ್ತ್ ಮೆಟಲ್ ಕಾರ್ಬೋನೇಟ್ಸ್. ಸೊ ಇದೆಲ್ಲ ಆಲ್ಕಲೈನ್ ಅರ್ತ್ ಮೆಟಲ್ಸ್. When they are combined with carbonate, they are known as alkaline earth metal carbonates. Okay, beryllium carbonate, magnesium carbonate, calcium carbonate, strontium carbonate ಮತ್ತೆ barium carbonate. So as we move down the group ಏನಾಗುತ್ತೆ, as I am moving down the group from beryllium to barium, ಸೊ ಈ ರೀತಿ ನಾನು ಬೆರಿಲಿಯಮ್ ಇಂದ ಬೇರಿಯಂಗೆ ಡೌನ್ ದಿ ಗ್ರೂಪ್ ಮೂವ್ ಆಗಬೇಕಾದ್ರೆ ಥರ್ಮಲ್ ಸ್ಟೆಬಿಲಿಟಿ ಏನಾಗುತ್ತೆ, ಥರ್ಮಲ್ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಓಕೆ, ಅಂದರೆ ದೇ ಕ್ಯಾನ್ ವಿತ್ಸ್ಟ್ಯಾಂಡ್ ದಿ ಹೈಯರ್ ಟೆಂಪ್ರೇಚರ್ ಅಂತ ಅರ್ಥ ಥರ್ಮಲ್ ಸ್ಟೆಬಿಲಿಟಿ ಅಂದರೆ. ಸೊ ಥರ್ಮಲ್ ಸ್ಟೆಬಿಲಿಟಿ ಇನ್ಕ್ರೀಸಸ್ ಡೌನ್ ದಿ ಗ್ರೂಪ್. ಓಕೆ, ಸೊ ಒಂದು ಜ್ಞಾಪಕ ಇಟ್ಕೊಳ್ಳಿ, ಥರ್ಮಲ್ ಸ್ಟೆಬಿಲಿಟಿ ಇಫ್ ಇಟ್ ಈಸ್ ಇನ್ಕ್ರೀಸಿಂಗ್ ಡೌನ್ ದಿ ಗ್ರೂಪ್, ಸಾಲ್ಯುಬಿಲಿಟಿ ಅದರ ಆಪೋಸಿಟ್ ಆಗಿರುತ್ತೆ, ಸಾಲ್ಯುಬಿಲಿಟಿ ಡಿಕ್ರೀಸಸ್ ಡೌನ್ ದಿ ಗ್ರೂಪ್. ಓಕೆ, ಸೊ ಇಫ್ ಎಟ್ ಆಲ್ ಇಫ್ ಥರ್ಮಲ್ ಸ್ಟೆಬಿಲಿಟಿ ಈಸ್ ಇನ್ಕ್ರೀಸಿಂಗ್ ಡೌನ್ ದಿ ಗ್ರೂಪ್ ಅಂದರೆ ಸಾಲ್ಯುಬಿಲಿಟಿ ಏನಾಗ್ತಿದೆ, ಇಟ್ ಈಸ್ ಡಿಕ್ರೀಸಿಂಗ್. ಓಕೆ, ಸಾಲ್ಯುಬಿಲಿಟಿ ಡಿಕ್ರೀಸಸ್ ಡೌನ್ ದಿ ಗ್ರೂಪ್. ಸೊ ಇಲ್ಲಿ ನಮಗೆ ಗೊತ್ತಿರೋ ಆರ್ಡರ್ ಇದು. ಥರ್ಮಲ್ ಸ್ಟೆಬಿಲಿಟಿ ಏನಾಗುತ್ತೆ, ಬೆರಿಲಿಯಮಿಂದ ಬೇರಿಯಂಗೆ ಆಸ್ ಐ ಆಮ್ ಮೂವಿಂಗ್ ಡೌನ್ ದಿ ಗ್ರೂಪ್ ಥರ್ಮಲ್ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಕ್ವೆಶ್ಚನಲ್ಲಿ ಹೇಳಿರೋ ಪ್ರಕಾರ ಡಿಕಂಪೋಸಿಷನ್ ಟೆಂಪ್ರೇಚರ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಇಸ್ ಅರೌಂಡ್ 900 ಡಿಗ್ರಿ ಸೆಲ್ಸಿಯಸ್. ಸೊ ಕ್ಯಾಲ್ಶಿಯಂ ಏನಿದೆ ಇಲ್ಲಿ, ದಿಸ್ ವಿಲ್ ಡಿಕಂಪೋಸ್ ಅಟ್ 900 ಡಿಗ್ರಿ, ಇಸ್ಂಟ್ ಇಟ್? ಸೊ ಹಾಗಾಗಿ ನಮಗಿಲ್ಲಿ ಗೊತ್ತಿರೋ ಪ್ರಕಾರ ಥರ್ಮಲ್ ಸ್ಟೆಬಿಲಿಟಿ ಡೌನ್ ದಿ ಗ್ರೂಪ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಬೆರಿಲಿಯಮ್ ಆ್ಯಂಡ್ ಮೆಗ್ನೀಷಿಯಮ್. ಸೊ ಬೆರಿಲಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ವಿಚ್ ಈಸ್ ಅಬೌವ್ ಕ್ಯಾಲ್ಶಿಯಮ್ ಏನಾಗುತ್ತೆ, ದಟ್ ವಿಲ್ ಈಸಿಲಿ ಡಿಕಂಪೋಸ್ ಬಿಲೋ 900 ಡಿಗ್ರಿ, ಇಸ್ಂಟ್ ಇಟ್? ಸೊ 900 ಡಿಗ್ರಿ ಸೆಲ್ಸಿಯಸ್ ಒಳಗೇನೆ ಬೆರಿಲಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಡಿಕಂಪೋಸ್ ಆಗುತ್ತೆ. ಡೌನ್ ದಿ ಗ್ರೂಪ್ ಥರ್ಮಲ್ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗ್ತಿದೆ ಅಂದರೆ ಬೇರಿಯಮ್ ಆ್ಯಂಡ್ ಸ್ಟ್ರಾನ್ಶಿಯಮ್ ಏನಾಗುತ್ತೆ, ಇದು 900 ಡಿಗ್ರಿ ಸೆಲ್ಸಿಯಸ್ ಮೇಲೆ
ಡಿಕಂಪೋಸ್ ಆಗುತ್ತೆ. ಅಬೌವ್ 900 ಡಿಗ್ರಿ ಸೆಲ್ಸಿಯಸ್ ಮೇಲೆ ಬೇರಿಯಂ ಆ್ಯಂಡ್ ಸ್ಟ್ರಾನ್ಷಿಯಂ ವಿಲ್ ಡಿಕಂಪೋಸ್, isn't it? So look at the question. So which of the following decompose at temperatures higher than 900 degree Celsius? So ಹಾಗಾಗಿ the right answer for this question is, ನೋಡಿ ಇಲ್ಲಿ ನಾವು ಸಾಲ್ವ್ ಮಾಡಿರೋ ಪ್ರಕಾರ ಬೇರಿಯಂ ಆ್ಯಂಡ್ ಸ್ಟ್ರಾನ್ಷಿಯಂ 900 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಹೈಯರ್ ಟೆಂಪರೇಚರಲ್ಲಿ ಡಿಕಂಪೋಸ್ ಆಗುತ್ತೆ. ಸೊ ಹಾಗಾಗಿ ದಿ ರೈಟ್ ಆಪ್ಷನ್ ಫಾರ್ ದಿಸ್ ಇಸ್ ಬೇರಿಯಂ ಆ್ಯಂಡ್ ಸ್ಟ್ರಾನ್ಷಿಯಂ. The correct option is barium carbonate and strontium carbonate. Option B and option C is the right answer. Okay. So this question was asked in JEE Advanced in the year 2006 ಅಲ್ಲಿ ಕೇಳಿದ್ರು ಇದನ್ನ. Okay. So let's move on to the next question. ನೋಡಿ ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ, which one of these is the most soluble? ಸೊ ಇಲ್ಲಿ ಕೆಲವು ಕಾರ್ಬೋನೇಟ್ಸೇ ಮೆನ್ಷನ್ ಮಾಡಿದ್ದಾರೆ ಮತ್ತೆ, ಆ್ಯಂಡ್ ದಿಸ್ ಇಸ್ ಆಲ್ಕಲೈನ್ ಅರ್ತ್ ಮೆಟಲ್ ಕಾರ್ಬೋನೇಟ್ಸೇ ಮೆನ್ಷನ್ ಮಾಡಿರೋದು ವಿಚ್ ಇಸ್ ಮೋಸ್ಟ್ ಸಾಲ್ಯುಬಲ್ ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡಬೇಕಾದ್ರೆ ನಾನು ನಿಮಗೆ ಸಾಲ್ಯುಬಿಲಿಟಿ ಬಗ್ಗೆ ಕೂಡ ಹೇಳಿದ್ದೆ ಅಲ್ವಾ, isn't it? ಸೊ ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ಸ್ಟ್ರಾನ್ಷಿಯಂ, ಬೇರಿಯಂ, ಸೊ ಈ ರೀತಿ ಅರೇಂಜ್ ಆಗಿದೆ ಸೆಕೆಂಡ್ ಗ್ರೂಪಲ್ಲಿ ಅಲ್ವಾ. ಸೊ ಆಸ್ ಐ ಆಮ್ ಮೂವಿಂಗ್ ಡೌನ್ ದಿ ಗ್ರೂಪ್, ವಾಟ್ ಈಸ್ ಹ್ಯಾಪ್ನಿಂಗ್, ಥರ್ಮಲ್ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ, ಸಾಲ್ಯುಬಿಲಿಟಿ ಏನಾಗ್ತಿದೆ, ಡಿಕ್ರೀಸ್ ಆಗ್ತಾ ಇದೆ, isn't it? So let us solve it. So second question. So alkaline earth metal carbonates solubility ಏನಾಗುತ್ತೆ, ಆಸ್ ಐ ಆಮ್ ಮೂವಿಂಗ್ ಡೌನ್ ದಿ ಗ್ರೂಪ್, ಯಾವುದು ಫಸ್ಟ್ ಅರೇಂಜ್ ಆಗಿರೋದು, ಯಾವುದು ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ಸ್ಟ್ರಾನ್ಷಿಯಂ ಆ್ಯಂಡ್ ಬೇರಿಯಂ ಅಲ್ವಾ, ಈ ರೀತಿ ಅರೇಂಜ್ ಆಗಿದೆ. ಸೊ ಆಸ್ ಐ ಆಮ್ ಗೋಯಿಂಗ್ ಡೌನ್ ದಿ ಗ್ರೂಪ್ ಏನಾಗ್ತಿದೆ, ಸಾಲ್ಯುಬಿಲಿಟಿ ಏನಾಗ್ತಿದೆ, ಡಿಕ್ರೀಸ್ ಆಗ್ತಾ ಇದೆ. ಇಟ್ ಡಿಕ್ರೀಸಸ್ ಆಸ್ ಐ ಆಮ್ ಮೂವಿಂಗ್ ಡೌನ್ ದಿ ಗ್ರೂಪ್. ಸೊ ಇದನ್ನೇ ನೀವು ನೋಡಿ ಹೇಳೋದಾದರೆ ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗ್ತಿದೆ ಅಂದರೆ ವಿಚ್ ಇಸ್ ಮೋಸ್ಟ್ ಸಾಲ್ಯುಬಲ್, ಇಟ್ ಇಸ್ ಬೆರಿಲಿಯಂ ಅಲ್ವಾ. ಬೆರಿಲಿಯಂ ಮೋಸ್ಟ್ ಸಾಲ್ಯುಬಲ್ ಆಗಿರುತ್ತೆ. ಬೆರಿಲಿಯಂಗಿಂತ ಮೆಗ್ನೀಷಿಯಂ ಕಡಿಮೆ ಸಾಲ್ಯುಬಲ್, ಕ್ಯಾಲ್ಶಿಯಂ ಇಸ್ ಸ್ಟಿಲ್ ಮೋರ್ ಲಿಟಲ್ ಸಾಲ್ಯುಬಲ್, ಸ್ಟ್ರಾನ್ಷಿಯಂ ಆ್ಯಂಡ್ ಬೇರಿಯಂ ಇಸ್ ದ ಲೀಸ್ಟ್ ಸಾಲ್ಯುಬಲ್ ಅಲ್ವಾ. ಸೊ ಬೆರಿಲಿಯಂ ಇಸ್ ದಿ ಮೋಸ್ಟ್ ಸಾಲ್ಯುಬಲ್ ಅಲ್ವಾ. ಸೊ ಹಾಗಾಗಿ ಆಪ್ಷನ್ ಏನಿದೆ, ಬೆರಿಲಿಯಂ ಕಾರ್ಬೋನೇಟ್ ಅಂತಿದೆ. ಸೊ ದಟ್ ವಿಲ್ ಬಿ ಮೋಸ್ಟ್ ಸಾಲ್ಯುಬಲ್ ಅಲ್ವಾ. ಸೊ beryllium carbonate will be most soluble. So option A is the right answer, isn't it? So this question was asked in JEE mains in the year 2003 ಅಲ್ಲಿ ಇದನ್ನ ಕೇಳಿದ್ರು. Okay, so let's move on to the next question. What is the best way to prepare potassium oxide? ಸೊ ಯಾವ ರೀತಿ ನಾವು ಪೊಟ್ಯಾಷಿಯಂ ಆಕ್ಸೈಡ್ನ ಪ್ರಿಪೇರ್ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. ಸೊ ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ ಪೊಟ್ಯಾಷಿಯಂ ಆಕ್ಸೈಡ್, ಪೊಟ್ಯಾಷಿಯಂ ಪೆರಾಕ್ಸೈಡ್, ಪೊಟ್ಯಾಷಿಯಂ ಸೂಪರ್ ಆಕ್ಸೈಡ್ ಬಗ್ಗೆ ನಾವು ಮಾತಾಡ್ತಿಲ್ಲ. ವಿ ಆರ್ ಜಸ್ಟ್ ಟಾಕಿಂಗ್ ಅಬೌಟ್ ಪೊಟ್ಯಾಷಿಯಮ್ಸ್ ಆಕ್ಸೈಡ್, ಪೊಟ್ಯಾಷಿಯಂ ಆಕ್ಸೈಡ್ K2O ಅಲ್ವಾ. ಸೊ ಲೆಟ್ಸ್ ಸಿ ದಿ ಆಪ್ಷನ್. Option A, heating of potassium carbonate, heating of potassium bicarbonate, react potassium with a limited amount of oxygen, reaction of potassium hydride KH with water. So ಯಾವ ಪ್ರೊಸೀಜರ್ ನಾನು ಫಾಲೋ ಮಾಡಿ ಪೊಟ್ಯಾಷಿಯಂ ಆಕ್ಸೈಡ್ನ ಪ್ರಿಪೇರ್ ಮಾಡ್ಬೋದು ಅನ್ನೋದೇ ಕ್ವೆಶ್ಚನ್. ಸೊ ಲೆಟ್ ಅಸ್ ಸಾಲ್ವ್ ಇಟ್. ಸೊ ಇಲ್ಲಿ heating of potassium carbonate K2CO3 and heating of potassium bicarbonate, KHCO3.
ಸೊ ನಾನು ಪೊಟ್ಯಾಷಿಯಮ್ ಕಾರ್ಬೋನೇಟ್ ಮತ್ತು ಪೊಟ್ಯಾಷಿಯಮ್ ಬೈಕಾರ್ಬೋನೇಟ್, ಓಕೆ, ಪೊಟ್ಯಾಷಿಯಮ್ ಕಾರ್ಬೋನೇಟ್ನ ನಾನು ಹೀಟ್ ಮಾಡಿದ್ರೆ ಈಸಿಯಾಗಿ ಐ ವಿಲ್ ಬಿ ಗೆಟಿಂಗ್ KO2 ಪೊಟ್ಯಾಷಿಯಮ್ ಸೂಪರ್ ಆಕ್ಸೈಡ್ ನನಗೆ ಸಿಗುತ್ತೆ. ಆ್ಯಂಡ್ ಪೊಟ್ಯಾಷಿಯಮ್ ಬೈಕಾರ್ಬೋನೇಟ್ ನಾನು ಹೀಟ್ ಮಾಡಿದ್ರೆ ಐ ವಿಲ್ ಬಿ ಗೆಟಿಂಗ್ ಪೊಟ್ಯಾಷಿಯಮ್ ಸೂಪರ್ ಆಕ್ಸೈಡ್ KO2 ಪ್ಲಸ್ H2O ಪ್ಲಸ್ CO2 ಸಿಗುತ್ತೆ. ಸೊ ಏನಂದರೆ ದಿಸ್ ಪೊಟ್ಯಾಷಿಯಮ್ ಕಾರ್ಬೋನೇಟ್ ಆ್ಯಂಡ್ ಪೊಟ್ಯಾಷಿಯಮ್ ಬೈಕಾರ್ಬೋನೇಟ್ ಇದೆಯಲ್ಲ, ದೀಸ್ ಟೂ ಆರ್ ಹೈಲಿ ಸ್ಟೇಬಲ್. ಸೊ ಇದು ತುಂಬ ಸ್ಟೇಬಲ್ ಆಗಿರೋದ್ರಿಂದ, ಸ್ಟೇಬಲ್ ಕಂಪೌಂಡ್ ಆಗಿರೋದ್ರಿಂದ ಐ ಹ್ಯಾವ್ ಟು ಸಪ್ಲೈ ಲಾಟ್ ಆಫ್ ಹೀಟ್. ಓಕೆ, ಸೊ ಲಾಟ್ ಆಫ್ ಹೀಟ್ನ ನಾನು ಯೂಸ್ ಮಾಡಿ ಐ ಹ್ಯಾವ್ ಟು ಗೆಟ್ ದಿಸ್ ಕನ್ವರ್ಟೆಡ್ ಇನ್ ಟು ಪೊಟ್ಯಾಷಿಯಮ್ ಆಕ್ಸೈಡ್. ಓಕೆ, ಸೊ ಹಾಗಾಗಿ ದಿಸ್ ಇಸ್ ಅ tedious process. Okay, it takes lot of time. Potassium carbonate and potassium bicarbonate ಏನಾಗುತ್ತೆ, when you are supplying heat, that will be converted into KO2. ಇದು KO2 ಪ್ಲಸ್ H2O ಪ್ಲಸ್ CO2 ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಪ್ರಾಬ್ಲಮ್ ಏನು ಅಂದರೆ ಪೊಟ್ಯಾಷಿಯಮ್ ಕಾರ್ಬೋನೇಟ್ ಆ್ಯಂಡ್ ಪೊಟ್ಯಾಷಿಯಮ್ ಬೈಕಾರ್ಬೋನೇಟ್ ಸ್ಟೇಬಲ್ ಕಂಪೌಂಡ್ ಆಗಿರೋದ್ರಿಂದ ಐ ಹ್ಯಾವ್ ಟು ಸಪ್ಲೈ ಲಾಟ್ ಆಫ್ ಹೀಟ್. ಜಾಸ್ತಿ ಹೀಟ್ನ ನಾನು ಸಪ್ಲೈ ಮಾಡಬೇಕಾಗತ್ತೆ K2O ನಾನು ಪ್ರಿಪೇರ್ ಮಾಡೋದಕ್ಕೆ. ಓಕೆ, ಯಾಕೆ, ವೈ, ಬಿಕಾಸ್ ಇಟ್ ಈಸ್ ದಿ ಸ್ಟೇಬಲ್ ಕಂಪೌಂಡ್. ಸ್ಟೇಬಲ್ ಆಗಿರೋದ್ರಿಂದ ಜಾಸ್ತಿ ಹೀಟ್ ಸಪ್ಲೈ ಮಾಡಿ ಅದನ್ನು ಡಿಕಂಪೋಸ್ ಮಾಡಿ ನಾನು ಪೊಟ್ಯಾಷಿಯಮ್ ಆಕ್ಸೈಡ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಸಿಂಪ್ಲೆಸ್ಟ್ ವೇಯಲ್ಲಿ ಯಾವ ರೀತಿ ನಾನು ಈಸಿಯಾಗಿ ಪೊಟ್ಯಾಷಿಯಮ್ ಆಕ್ಸೈಡ್ನ ಪ್ರಿಪೇರ್ ಮಾಡ್ಬೋದು ಅನ್ನೋದೇ ಕ್ವೆಶ್ಚನ್, ಇಸ್ಂಟ್ ಇಟ್? ವಾಟ್ ಈಸ್ ದ ಬೆಸ್ಟ್ ವೇ? ಬೆಸ್ಟ್ ವೇ ಯಾವ ರೀತಿ ನಾನು ಪೊಟ್ಯಾಷಿಯಮ್ ಆಕ್ಸೈಡ್ನ ಪ್ರಿಪೇರ್ ಮಾಡ್ಬೋದು? ದ ಬೆಸ್ಟ್ ವೇ ಇಸ್ ಆಪ್ಷನ್ ಸಿ, react potassium with limited amount of oxygen. ಸೊ ಪೊಟ್ಯಾಷಿಯಮ್ನ ನಾನು ಲಿಮಿಟೆಡ್ ಅಮೌಂಟ್ ಆಫ್ ಆಕ್ಸಿಜನ್ ಜೊತೆ ನಾನು ರಿಯಾಕ್ಟ್ ಮಾಡಿದ್ರೆ ಐ ಕ್ಯಾನ್ ಈಸಿಲಿ ಪ್ರಿಪೇರ್ ಪೊಟ್ಯಾಷಿಯಮ್ ಆಕ್ಸೈಡ್. ಸೊ ಎಕ್ಸಸ್ ಆಫ್, ಆನ್ ದಿ ಅದರ್ ಹ್ಯಾಂಡ್, ಎಕ್ಸಸ್ ಆಫ್ ಆಕ್ಸಿಜನ್ನ ಯೂಸ್ ಮಾಡಿ ಪೊಟ್ಯಾಷಿಯಮ್ ಜೊತೆ ಇಫ್ ಐ ಆಮ್ ರಿಯಾಕ್ಟಿಂಗ್ ಏನಾಗುತ್ತೆ, ಪೊಟ್ಯಾಷಿಯಮ್ ಸೂಪರ್ ಆಕ್ಸೈಡ್ ಫಾರ್ಮ್ ಆಗಿಬಿಡುತ್ತೆ. ಓಕೆ, ಸೊ ದ ಬೆಸ್ಟ್ ವೇ ಇಸ್ ದಿ ಆಪ್ಷನ್ ಸಿ. ಸೊ ಫೋರ್ತ್ ಅಂತ ಹೇಳ್ತಾ ಇದ್ದಾರೆ, ರಿಯಾಕ್ಷನ್ ಆಫ್ ಪೊಟ್ಯಾಷಿಯಮ್ ಹೈಡ್ರೈಡ್ ವಿತ್ ವಾಟರ್. ಸೊ KH ವಿತ್ ವಾಟರ್ ನಾನು ರಿಯಾಕ್ಟ್ ಮಾಡಿದ್ರೆ ಐ ವಿಲ್ ಬಿ ಎಂಡಿಂಗ್ ಅಪ್ ಇನ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್. ಓಕೆ, KHನ ನಾನು ಇಫ್ ಐ ಆಮ್ ಟ್ರೀಟಿಂಗ್ ವಿತ್ ವಾಟರ್ ನನಗೆ KOH ಸಿಗುತ್ತೆ, ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಸಿಗುತ್ತೆ. ಸೊ ಈ 4 ಸ್ಟೆಪ್ಸ್, 4 ಆಪ್ಷನ್ಸ್ ಏನು ಹೇಳಿದ್ದಾರೆ ಇಲ್ಲಿ, ಆಪ್ಷನ್ ಎ ಪ್ರಕಾರ ಹೀಟಿಂಗ್ ಆಫ್ ಪೊಟ್ಯಾಷಿಯಮ್ ಕಾರ್ಬೋನೇಟ್ನ ನಾನು ಹೀಟ್ ಮಾಡಿದಾಗ KO2 ಸಿಗುತ್ತೆ. ಪೊಟ್ಯಾಷಿಯಮ್ ಬೈಕಾರ್ಬೋನೇಟ್ನ ನಾನು ಹೀಟ್ ಮಾಡಿದಾಗ ಕೂಡ KO2 H2O ಪ್ಲಸ್ CO2 ಸಿಗ್ತಾ ಇದೆ. ಸೊ ನಾನಿದು ಪೊಟ್ಯಾಷಿಯಮ್ ಆಕ್ಸೈಡ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಲಾಟ್ ಆಫ್ ಹೀಟ್ನ ನಾನು ಸಪ್ಲೈ ಮಾಡಬೇಕು. ಯಾಕೆ ಅಂದರೆ ಪೊಟ್ಯಾಷಿಯಮ್ ಕಾರ್ಬೋನೇಟ್ ಮತ್ತು ಪೊಟ್ಯಾಷಿಯಮ್ ಬೈಕಾರ್ಬೋನೇಟ್ ಏನಿದೆ ಅದೆರಡೂ ಕೂಡ ಸ್ಟೇಬಲ್ ಕಂಪೌಂಡ್ ಆಗಿದೆ. ಸೊ ಈಸಿಯೆಸ್ಟ್ ಮೆಥಡಲ್ಲಿ ನಾನು ಪ್ರಿಪೇರ್ ಮಾಡೋದು ಪೊಟ್ಯಾಷಿಯಮ್ ಆಕ್ಸೈಡ್ನ ಅಂದರೆ ಇಟ್ ಈಸ್ ರಿಯಾಕ್ಷನ್ ಆಫ್ ಪೊಟ್ಯಾಷಿಯಮ್ ವಿತ್ ಲಿಮಿಟೆಡ್ ಅಮೌಂಟ್ ಆಫ್ ಆಕ್ಸಿಜನ್. ಲಿಮಿಟೆಡ್ ಅಮೌಂಟ್ ಆಫ್ ಆಕ್ಸಿಜನಲ್ಲಿ ನಾನು ಈಸಿಯಾಗಿ ಪೊಟ್ಯಾಷಿಯಮ್ ಆಕ್ಸೈಡ್ ಪ್ರಿಪೇರ್ ಮಾಡ್ಬೋದು. ಎಕ್ಸಸ್ ಆಫ್ ಆಕ್ಸಿಜನ್ ನಾನು ಯೂಸ್ ಮಾಡಿದ್ರೆ ಪೊಟ್ಯಾಷಿಯಮ್ ಸೂಪರ್ ಆಕ್ಸೈಡ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ರಿಯಾಕ್ಷನ್ ಆಫ್ KH ವಿತ್ ವಾಟರ್, ಪೊಟ್ಯಾಷಿಯಮ್ ಹೈಡ್ರೈಡ್. KHನ ನಾನು ವಾಟರ್ ಜೊತೆ ರಿಯಾಕ್ಟ್ ಮಾಡಿದ್ರೆ ದಿಸ್ ವಿಲ್ ಎಂಡ್ ಅಪ್ ಇನ್ ಗಿವಿಂಗ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್, KOH ಪ್ರಿಪೇರ್ ಆಗುತ್ತೆ. ಸೊ ಹಾಗಾಗಿ ಈ 4 ವೇಯಲ್ಲಿ ದ ಬೆಸ್ಟ್ ವೇ ಇಸ್ ದಿ ಆಪ್ಷನ್ ಸಿ, ವಿಚ್ ಇಸ್ ನಥಿಂಗ್ ಬಟ್ react potassium with a limited amount of oxygen. That is the best way to prepare potassium oxide. So this question was also asked in JEE mains in the year 2009 alli idanna kelidru. Okay, let's move on to the next question. Okay, in which of the following pairs their melting point difference is the lowest? ನೋಡಿ, which of the following pairs. ಸೊ ಇಲ್ಲಿ ಕೆಲವು ಕಂಪೌಂಡ್ಸ್ ಕೊಟ್ಟಿದ್ದಾರೆ, ಯಾವ 2 ಪೇರ್. ಸೊ ಈಚ್ ಆಪ್ಷನ್ಸಲ್ಲಿ 2 ಪೇರ್ಸ್ ಆಫ್ ಕಂಪೌಂಡ್ಸ್ ಆರ್ ದೇರ್ ಕ್ಲೋರೈಡ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಏನಂದರೆ ಅದರ ಮೆಲ್ಟಿಂಗ್ ಪಾಯಿಂಟ್ ಡಿಫ್ರೆನ್ಸ್ ಯಾವುದು ಕಡಿಮೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಆಪ್ಷನ್ ಎ ಲಿಥಿಯಂ ಕ್ಲೋರೈಡ್, ಸೋಡಿಯಂ ಕ್ಲೋರೈಡ್. ಆಪ್ಷನ್ ಬಿ ರುಬಿಡಿಯಂ ಕ್ಲೋರೈಡ್, ಲಿಥಿಯಂ ಕ್ಲೋರೈಡ್. ಆಪ್ಷನ್ ಸಿ ಸೀಸಿಯಂ ಕ್ಲೋರೈಡ್ ಆ್ಯಂಡ್ ಲಿಥಿಯಂ ಕ್ಲೋರೈಡ್. ಆಪ್ಷನ್ ಡಿ ಸೋಡಿಯಂ ಕ್ಲೋರೈಡ್ ಆ್ಯಂಡ್ ಸೀಸಿಯಂ ಕ್ಲೋರೈಡ್. ಸೊ ಈ ರೀತಿ ಕೇಳಿದ್ದಾರೆ.
ಆ್ಯಂಡ್ ಈ ಕ್ಲೋರೈಡ್ಸ್ಗೆ ಸಂಬಂಧಪಟ್ಟ ಕ್ವೆಶ್ಚನ್ JEE ಯಾವಾಗಲೂ ಕೇಳ್ತಾ ಇರ್ತಾರೆ. ಕ್ಲೋರೈಡ್ಸ್ ಆಲೈಡ್ಸ್, ಇಟ್ ನೀಡ್ ನಾಟ್ ಬಿ ಕ್ಲೋರೈಡ್ಸ್ ಓನ್ಲಿ, ಕ್ಲೋರೈಡ್ಸ್, ಬ್ರೋಮೈಡ್ಸ್, ಅಯೋಡೈಡ್ಸ್, ಫ್ಲೂರೈಡ್ಸ್, ಇದಕ್ಕೆ ಸಂಬಂಧಪಟ್ಟ ಕ್ವೆಶ್ಚನ್ ಒಂದಾದರೂ ಇದ್ದೇ ಇರುತ್ತೆ. ಪ್ರತಿ ಸರಿ ಇದನ್ನು JEE ಕೇಳ್ತಾರೆ. ಸೊ ಇದಕ್ಕೇನಂದರೆ ನಿಮಗೆ ರಿಯಾಕ್ಟಿವಿಟಿ ಆರ್ಡರ್ ಗೊತ್ತಿರಬೇಕು. ಕ್ಲೋರೈಡ್ಸ್ ಅಥವಾ ಬ್ರೋಮೈಡ್ಸ್ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅಂತ ಕೆಲವೊಂದು ಆರ್ಡರ್ ಇದೆ. ಐ ವಿಲ್ ಟೆಲ್ ಯು ದಟ್. ಅದು ನಿಮಗೆ ಗೊತ್ತಿದ್ರೆ ಯು ಕ್ಯಾನ್ ಈಸಿಲಿ ಸಾಲ್ವ್ ದಿಸ್ ಕ್ವೆಶ್ಚನ್. ಈ ರೀತಿ ಕ್ವೆಶ್ಚನ್ಸ್ಗೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಪ್ರೊವೈಡೆಡ್ ಯು ನೋ ದಿ ಟ್ರೆಂಡ್. ಆ ರಿಯಾಕ್ಟಿವಿಟಿ ಸೀರೀಸ್ನ ಟ್ರೆಂಡ್ ಇದೆ, ಅದು ನಿಮಗೆ ಕಲ್ತ್ಬಿಟ್ರೆ ನೀವು ಯು ಕ್ಯಾನ್ ಈಸಿಲಿ ಸಾಲ್ವ್ ದೀಸ್ ಕ್ವೆಶ್ಚನ್ಸ್. ಲೆಟ್ಸ್ ಸಿ ದಟ್. ಸೊ ಇಲ್ಲಿ ಮೆಲ್ಟಿಂಗ್ ಪಾಯಿಂಟ್ ಅಲ್ವಾ ಕೇಳ್ತಾ ಇರೋದು. ಮೆಲ್ಟಿಂಗ್ ಪಾಯಿಂಟ್ ಡಿಫ್ರೆನ್ಸ್ ಇಸ್ ದ ಲೋಯೆಸ್ಟ್. ಮೆಲ್ಟಿಂಗ್ ಪಾಯಿಂಟ್ ಕೇಳ್ತಿದ್ದಾರೆ. ಸೊ ಮೆಲ್ಟಿಂಗ್ ಪಾಯಿಂಟ್ ಹೇಗೆ ಜ್ಞಾಪಕ ಇಟ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಸೊ ಮೆಲ್ಟಿಂಗ್ ಪಾಯಿಂಟ್ ಆಫ್ ಆಲ್ಕಲಿ ಮೆಟಲ್ ಹ್ಯಾಲೈಡ್ಸ್ ಅಲ್ವಾ. ಸೊ ಈ ಕ್ವೆಶ್ಚನಲ್ಲಿ ಅವರು ಕೊಟ್ಟಿರೋದು ಆಲ್ಕಲಿ ಮೆಟಲ್ಸ್. ಫೈನ್, ಆಲ್ಕಲಿ ಮೆಟಲ್ ಹ್ಯಾಲೈಡ್ಸ್, ದೇ ಆರ್ ಇನ್ ದೇರ್ ಕ್ಲೋರೈಡ್ ಫಾರ್ಮ್ ಅಲ್ವಾ. ಸೊ ಇದಕ್ಕೊಂದು ಟ್ರೆಂಡ್ ಇದೆ, ಮೆಲ್ಟಿಂಗ್ ಪಾಯಿಂಟ್ ಆಫ್ ಆಲ್ಕಲಿ ಮೆಟಲ್ ಹ್ಯಾಲೈಡ್ಸ್. ಸೊ ನಾನು ಕ್ಲೋರೈಡ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಫಾರ್ ಕ್ಲೋರೈಡ್ಸ್ ಆ್ಯಂಡ್ ಬ್ರೋಮೈಡ್ಸ್ ಸೇಮ್ ಟ್ರೆಂಡ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಓಕೆ, ಕ್ಲೋರೈಡ್ಸ್ ಆ್ಯಂಡ್ ಬ್ರೋಮೈಡ್ಸ್ನ ಅವರು ಕೊಟ್ಟಿದ್ದಾರೆ ಅಂದರೆ ಕ್ಲೋರೈಡ್ಸ್ ಆ್ಯಂಡ್ ಬ್ರೋಮೈಡ್ಸ್ಗೆ ರಿಯಾಕ್ಟಿವಿಟಿ ಸೀರೀಸ್ ಇಟ್ ಈಸ್ ದ ಸೇಮ್ ಫಾರ್ ಕ್ಲೋರೈಡ್ ಆ್ಯಂಡ್ ಬ್ರೋಮೈಡ್. ಓಕೆ, ಸೊ ಸೋಡಿಯಂ will be having the highest melting point than potassium. Potassium in turn will be having the highest melting point than rubidium. Rubidium will be having the highest melting point than cesium. Cesium will be having the highest melting point than the lithium. ಸೊ ಈ ಟ್ರೆಂಡ್ನ ನೀವು ಜ್ಞಾಪಕ ಇಟ್ಕೊಂಡಿರಬೇಕು. ಫಾರ್ ಆಲ್ಕಲಿ ಮೆಟಲ್ ಹ್ಯಾಲೈಡ್ಸ್ ಕ್ಲೋರೈಡ್ಸ್ ಅಥವಾ ಬ್ರೋಮೈಡ್ ಫಾರ್ಮಲ್ಲಿದ್ದರೆ sodium will be having the highest melting point. Okay, ಇದನ್ನ ಜ್ಞಾಪಕ ಇಟ್ಕೊಳ್ಳಿ. sodium will be having the highest, lithium will be having the least melting point. So sodium is followed by potassium, rubidium, cesium and finally lithium. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. iodides, so if at all chlorides bromide ಆದರೆ ಇದೇ ರಿಯಾಕ್ಟಿವಿಟಿ ಸೀರೀಸ್ ಜ್ಞಾಪಕ ಇಟ್ಕೊಂಡ್ರೆ ಸಾಕು. iodidesಗೆ ಏನು ಅಂದರೆ there is only one difference, I'll tell you. ಸೋಡಿಯಂ ಪೊಟ್ಯಾಷಿಯಮ್ ಅಂತ ಇದೆಯಲ್ಲ, ದಿಸ್ ವಿಲ್ ಬಿ ಇಂಟರ್ಚೇಂಜ್. ಸೋಡಿಯಂ ಪೊಟ್ಯಾಷಿಯಮ್ ಬದಲು ಪೊಟ್ಯಾಷಿಯಮ್ ಫಸ್ಟ್ ಬರುತ್ತೆ, ಸೋಡಿಯಂ ನೆಕ್ಸ್ಟ್ ಬರುತ್ತೆ. ದಟ್ ಈಸ್ ದಿ ಓನ್ಲಿ ಡಿಫ್ರೆನ್ಸ್ ಇನ್ ದ ರಿಯಾಕ್ಟಿವಿಟಿ ಸೀರೀಸ್ ಫಾರ್ ಅಯೋಡೈಡ್ಸ್. ಓಕೆ, ಸೊ ಅಯೋಡೈಡ್ಸ್ಗೆ ಪೊಟ್ಯಾಷಿಯಮ್ ಫಸ್ಟ್ ಬರುತ್ತೆ, ಸೋಡಿಯಂ ನೆಕ್ಸ್ಟ್, ಆ್ಯಂಡ್ ದ ರೆಸ್ಟ್ ಆಫ್ ಆಲ್ ಏನಿದೆ ರುಬಿಡಿಯಂ, ಸೀಸಿಯಂ ಆ್ಯಂಡ್ ಲಿಥಿಯಂ ಇದು ಸೇಮ್ ಆಗಿರುತ್ತೆ. ಓಕೆ, ಅಯೋಡೈಡ್ಸ್ ಅಲ್ಲಿ ಪೊಟ್ಯಾಷಿಯಮ್ ಅಯೋಡೈಡ್ ಏನಾಗಿದೆ ಅದು ದಟ್ ವಿಲ್ ಬಿ ಹ್ಯಾವಿಂಗ್ ದಿ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ದ್ಯಾನ್ ಸೋಡಿಯಂ. ಸೋಡಿಯಂ ವಿಲ್ ಬಿ ಹ್ಯಾವಿಂಗ್ ದಿ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ದ್ಯಾನ್ ರುಬಿಡಿಯಂ, ಆ್ಯಂಡ್ ರುಬಿಡಿಯಂ ವಿಲ್ ಬಿ ಹ್ಯಾವಿಂಗ್ ದಿ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ದ್ಯಾನ್ ಸೀಸಿಯಂ. ಸೀಸಿಯಂ ವಿಲ್ ಬಿ ಹ್ಯಾವಿಂಗ್ ದಿ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ದ್ಯಾನ್ ಲಿಥಿಯಂ. ಸೊ ಈ ರಿಯಾಕ್ಟಿವಿಟಿ ಟ್ರೆಂಡ್ನ ನೀವು ಜ್ಞಾಪಕ ಇಟ್ಕೋಬೇಕು. ಫಾರ್ ಫ್ಲೂರೈಡ್ಸ್ ಕೂಡ ಕೇಳ್ತಾರೆ. ಸೊ ಕ್ಲೋರೈಡ್ಸ್, ಬ್ರೋಮೈಡ್ಸ್, ಅಯೋಡೈಡ್ಸ್, ಫ್ಲೂರೈಡ್ಸ್ ಇಷ್ಟರಲ್ಲಿ ಒಂದು ಕ್ವೆಶ್ಚನ್ ಇಸ್ ಕಂಪಲ್ಸರಿ, ಕೇಳ್ತಾರೆ ಇದನ್ನು. ಈ ರಿಯಾಕ್ಟಿವಿಟಿನ ಸೀರೀಸ್ನ ನೀವು ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಫ್ಲೂರೈಡ್ಸಲ್ಲಿ ಏನು ಅಂದರೆ ಇಟ್ ಈಸ್ ದ ಸೇಮ್. ಈ ಫಸ್ಟ್ನೇ ಫಾಲೋ ಮಾಡಿ, ಸೋಡಿಯಮ್ಮೇ ಫಸ್ಟ್ ಬರುತ್ತೆ. ಸೋಡಿಯಂ ವಿಲ್ ಬಿ ಹ್ಯಾವಿಂಗ್ ಹೈಯರ್ ಮೆಲ್ಟಿಂಗ್ ಪಾಯಿಂಟ್ ದ್ಯಾನ್ ಪೊಟ್ಯಾಷಿಯಮ್. ಓನ್ಲಿ ಒನ್ ಡಿಫ್ರೆನ್ಸ್ ಏನಂದರೆ ಲಿಥಿಯಂ ಇದೆಯಲ್ಲ ಅದು ಮಧ್ಯ ಬರುತ್ತೆ. ಓಕೆ, ಪೊಟ್ಯಾಷಿಯಮ್ ವಿಲ್ ಬಿ ಹ್ಯಾವಿಂಗ್ ಹೈಯರ್ ಮೆಲ್ಟಿಂಗ್ ಪಾಯಿಂಟ್ ದ್ಯಾನ್ ಲಿಥಿಯಂ. Lithium will be having higher melting point than rubidium. Rubidium will be having higher melting point than cesium. Okay, so ಈ ರಿಯಾಕ್ಟಿವಿಟಿ ಟ್ರೆಂಡ್ನ ಜ್ಞಾಪಕ ಇಟ್ಕೊಂಡ್ರೆ ಈ ಥರ ಕ್ವೆಶ್ಚನ್ನ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈ ಮೂರಲ್ಲಿ ಕ್ಲೋರೈಡ್ಸ್, ಬ್ರೋಮೈಡ್ಸ್, ಅಯೋಡೈಡ್ಸ್ ಅಥವಾ ಫ್ಲೂರೈಡ್ಸ್ಗೆ ಸಂಬಂಧಪಟ್ಟ ಕ್ವೆಶ್ಚನ್ ಬಂದೇ ಬರುತ್ತೆ. ಸಿ ಟು ದಟ್ ಯು ಆರ್ ರಿಮೆಂಬರಿಂಗ್ ದ ರಿಯಾಕ್ಟಿವಿಟಿ ಟ್ರೆಂಡ್. ಓಕೆ, ಕ್ಲೋರೈಡ್ಸ್ ಆ್ಯಂಡ್ ಬ್ರೋಮೈಡ್ಸಲ್ಲಿ ಏನು ಸೋಡಿಯಂ ಫಸ್ಟ್, sodium will be having the highest melting point, sodium, potassium, rubidium, cesium and lithium. Okay, iodides ಅಲ್ಲಿ ಏನಾಗುತ್ತೆ potassium and sodium ಏನಾಗುತ್ತೆ that is interchanged, that is the only difference. The rest of all is the same ಅಲ್ವಾ, ಮಿಕ್ಕಿದೆಲ್ಲ ಸೇಮ್ ಹಾಗೆ ಬರೆದಿದ್ದೀನಿ. ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ಏನಾಗಿದೆ ಇದೆರಡು ಕೂಡ ಇಂಟರ್ಚೇಂಜ್ ಆಗಿದೆ. ಓಕೆ, ಫ್ಲೂರೈಡ್ಸಲ್ಲಿ ಏನಾಗುತ್ತೆ, ಫ್ಲೂರೈಡ್ಸಲ್ಲಿ ದಿ ಫಸ್ಟ್ ಟ್ರೆಂಡ್ ಇದೆಯಲ್ಲ ಇದರಲ್ಲಿ ಏನಾಗುತ್ತೆ ಸೋಡಿಯಂ ವಿಲ್ ಬಿ ಹ್ಯಾವಿಂಗ್ ದಿ ಹೈಯರ್ ಮೆಲ್ಟಿಂಗ್ ಪಾಯಿಂಟ್ ದ್ಯಾನ್ ಪೊಟ್ಯಾಷಿಯಮ್. ಸೊ ಪೊಟ್ಯಾಷಿಯಮ್ ಆದಮೇಲೆ ಲಿಥಿಯಂ ಬಂದುಬಿಡುತ್ತೆ. ಓಕೆ, ಲಿಥಿಯಂ ವಿಲ್ ಬಿ ಇಯರ್.
So lithium will be having the higher melting point than rubidium, and rubidium will be having the greater melting point than cesium. The rest of all is the same. Lithium ಇಲ್ಲಿ ಲಾಸ್ಟ್ ಅಲ್ಲಿರೋದು ಮಧ್ಯ ಬರುತ್ತೆ ಅಷ್ಟೇ. ದಟ್ ಈಸ್ ದಿ ಓನ್ಲಿ ಡಿಫ್ರೆನ್ಸ್. ರಿಮೆಂಬರ್ ಇಟ್ ಲೈಕ್ ದಿಸ್. ಓಕೆ, ಸೊ ಈ ರೀತಿ ನೀವು ಜ್ಞಾಪಕ ಇಟ್ಕೊಂಡಿರಿ. ಓಕೆ, ಸೊ ಅಕಾರ್ಡಿಂಗ್ ಟು ದಿಸ್, ಸೊ ಈ ಟ್ರೆಂಡ್ ನಾವು ಫಾಲೋ ಮಾಡಿದ್ಮೇಲೆ ವಾಟ್ ಈಸ್ ದಿ ರೈಟ್ ಆಪ್ಷನ್? ಸೊ ವಾಟ್ ಈಸ್ ದಿ ಕ್ವೆಶ್ಚನ್? In which of the following pairs their melting point difference is the lowest? So lowest melting point ಯಾವುದಿದೆ ಅಂತ ಕೇಳ್ತಾ ಇದ್ದಾರೆ with respect to chlorides. So chlorides ಅಲ್ಲಿ ನೋಡಿ, sodium is having the highest melting point, lithium, cesium is having the least melting point ಅಲ್ವಾ? So lithium and cesium ಅನ್ನೋದು ಎಲ್ಲಿದೆ? lithium chloride and cesium chloride ಇಲ್ಲಿದೆ. that is the right option. So option C will be the right option for this question. Okay, so let's move on to the next question. Okay, fine. So highest thermal stability. ಸೊ ಇಷ್ಟು ಕೆಲವು ಕಂಪೌಂಡ್ಸ್ನ ಕೊಟ್ಟಿದ್ದಾರೆ ಇಲ್ಲಿ. ಇದರಲ್ಲಿ ಯಾವುದಕ್ಕೆ ಹೈಯೆಸ್ಟ್ ಥರ್ಮಲ್ ಸ್ಟೆಬಿಲಿಟಿ ವಿಚ್ ಕ್ಯಾನ್ ವಿತ್ಸ್ಟ್ಯಾಂಡ್ ಹೈಯರ್ ಟೆಂಪ್ರೇಚರ್ ಅಂತ. ಥರ್ಮಲ್ ಸ್ಟೆಬಿಲಿಟಿ ಅಂದರೆ ಹೈಯೆಸ್ಟ್ ಥರ್ಮಲ್ ಸ್ಟೆಬಿಲಿಟಿ ಯಾವ ಕಂಪೌಂಡ್ಗೆ ಇದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ದ ಆಪ್ಷನ್ ಎ ಇಸ್ BaOH ಟ್ವೈಸ್ ಬೆರಿಲಿಯಂ ಹೈಡ್ರಾಕ್ಸೈಡ್, CaOH ಟ್ವೈಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ಸ್ಟ್ರಾನ್ಷಿಯಂ ಹೈಡ್ರಾಕ್ಸೈಡ್, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಕ್ವೆಶ್ಚನ್. ಬನ್ನಿ, ಸೊ ನಮಗೆ these are all the barium, calcium, strontium, magnesium. So these are all the alkaline earth metals. So alkaline earth metal order ನಮಗೆ ಗೊತ್ತಿರಬೇಕು. ಫಸ್ಟು ಸೆಕೆಂಡ್ ಗ್ರೂಪಲ್ಲಿ ಯಾವ ರೀತಿ ಅರೇಂಜ್ ಆಗಿದೆ ಅಂತ. ಬೆರಿಲಿಯಂ ಫಾಲೋಡ್ ಬೈ ಮೆಗ್ನೀಷಿಯಂ, ಮೆಗ್ನೀಷಿಯಂ ಫಾಲೋಡ್ ಬೈ ಕ್ಯಾಲ್ಶಿಯಂ, ಕ್ಯಾಲ್ಶಿಯಂ ಫಾಲೋಡ್ ಬೈ ಸ್ಟ್ರಾನ್ಷಿಯಂ ಆ್ಯಂಡ್ ಬೇರಿಯಂ. ಸೊ ಈ ರೀತಿ ಅರೇಂಜ್ ಆಗಿದೆ. So as I am going down the group from beryllium to calcium, beryllium ಇಂದ ಕ್ಯಾಲ್ಶಿಯಂ ವರೆಗೂ ನಾನು ಮೂವ್ ಆಗ್ತಿದ್ದೀನಿ ಡೌನ್ ದ ಗ್ರೂಪ್ ಅಂದರೆ ಅಟಾಮಿಕ್ ಸೈಜ್ ಅಥವಾ ಅಟಾಮಿಕ್ ರೇಡಿಯಸ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಕರೆಕ್ಟ್, ಅಟಾಮಿಕ್ ಸೈಜ್ ಇನ್ಕ್ರೀಸಸ್. ಸೊ ಇಷ್ಟು ಇದರಲ್ಲಿ ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ? ಬೇರಿಯಂ ಆ್ಯಂಡ್ ಕ್ಯಾಲ್ಶಿಯಂ, ಸ್ಟ್ರಾನ್ಷಿಯಂ, ಮೆಗ್ನೀಷಿಯಂ. ಓಕೆ, ಸೊ ವಿಚ್ ಈಸ್ ಕಮಿಂಗ್ ಅಟ್ ದ ಬಿಗಿನಿಂಗ್? ಓಕೆ, ಮೆಗ್ನೀಷಿಯಂ. ಬೆರಿಲಿಯಂ ಇಲ್ಲ, ಮೆಗ್ನೀಷಿಯಂ ಏನಿದೆ ಇಲ್ಲಿದೆಯಲ್ಲ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂತ. ಸೊ ಮೆಗ್ನೀಷಿಯಂ ಏನಾಗ್ತಿದೆ? ದಟ್ ವಿಲ್ ಬಿ ಹ್ಯಾವಿಂಗ್ ಆಸ್ ಅಟಾಮಿಕ್ ಸೈಜ್ ಇನ್ಕ್ರೀಸಸ್. ಓಕೆ, ಫೈನ್. ಸೊ ಬೇರಿಯಂ, ದಿಸ್ ಇಸ್ ಓಕೆ, ಫೈನ್. ಸೊ ಆ ಪ್ರಕಾರ ನೋಡೋದಾದರೆ ಇಲ್ಲಿ ಮೆಗ್ನೀಷಿಯಂ ಏನಾಗುತ್ತೆ? ದಟ್ ವಿಲ್ ಬಿ ಲೀಸ್ಟ್ ಅಯಾನಿಕ್. ಯಾಕೆ ಅಂದರೆ ಮೆಗ್ನೀಷಿಯಂ ಏನಾಗಿದೆ? ದಿಸ್ ಈಸ್ ದಿ ಕ್ಯಾಟಯಾನ್ ಅಲ್ವಾ? ಸೊ ಆಲ್ ದೀಸ್ ಆರ್ ಕ್ಯಾಟಯಾನ್ಸ್. ಕರೆಕ್ಟ್. ಸೊ ಈ ಮೆಗ್ನೀಷಿಯಂ ಕ್ಯಾಟಯಾನ್ ಸೈಜ್ ಏನಿದೆ ಅದು ಕಡಿಮೆ ಇದೆ. ಸೊ ಸೈಜ್ ಇಸ್ ಲೆಸ್. ಸೊ ದಿಸ್ ಕ್ಯಾಟಯಾನ್ ಸೈಜ್ ಇಸ್ ಲೆಸ್. ಸೊ ಇಲ್ಲಿ ಬೇರಿಯಂ ಕ್ಯಾಟಯಾನ್ ಇಸ್ ದಿ ಹೈಯೆಸ್ಟ್, ಇಸ್ಂಟ್ ಇಟ್? ಸೊ ಬೇರಿಯಂ ಏನಾಗುತ್ತೆ? ದಟ್ ಈಸ್ ಒನ್ ಆಫ್ ದಿ ಕ್ಯಾಟಯಾನ್. ಸೊ ಅದರ್ ಸೈಜ್ ಏನಾಗಿದೆ? ಇಟ್ ಈಸ್ ಬಿಗ್ ಅಲ್ವಾ? ಸೊ ಮೆಗ್ನೀಷಿಯಂ ಕ್ಯಾಟಯಾನ್ ಸೈಜ್ ಇಸ್ ಲೆಸ್ ಆ್ಯಂಡ್ ಬೇರಿಯಂ ಕ್ಯಾಟಯಾನ್ ಸೈಜ್ ಇಸ್ ಬಿಗ್ ಕಂಪೇರಿಟಿವ್ಲಿ. ಸೊ ಹಾಗಾಗಿ ಮೆಗ್ನೀಷಿಯಂ ಯಾವುದು ಸೈಜ್ ಕಡಿಮೆ ಇರುತ್ತೆ ಅದು ಲೀಸ್ಟ್ ಅಯಾನಿಕ್ ಆಗಿರುತ್ತೆ. ಬೇರಿಯಂ ಬಿಕಾಸ್ ಆಫ್ ಇಟ್ಸ್ ಲಾರ್ಜರ್ ಸೈಜ್ ಏನಾಗಿರುತ್ತೆ? ದಿಸ್ ವಿಲ್ ಬಿ ಮೋಸ್ಟ್ ಅಯಾನಿಕ್. ಓಕೆ, ದ್ಯಾಟ್ ವಿಚ್ ಇಸ್ ಲೀಸ್ಟ್ ಅಯಾನಿಕ್, ದ್ಯಾಟ್ ವಿಚ್ ಇಸ್ ಮೋಸ್ಟ್ ಅಯಾನಿಕ್. ಸೊ ಯಾವುದು ಮೋಸ್ಟ್ ಅಯಾನಿಕ್ ಆಗಿರುತ್ತೆ ಅಯಾನಿಕ್ ಕಂಪೌಂಡ್ಸ್, ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಬ್ರೇಕ್ ಅಲ್ವಾ ಅಯಾನಿಕ್ ಕಂಪೌಂಡ್ಸ್ನ. ಸೊ ಹಾಗಾಗಿ ದೇ ವಿಲ್ ಹ್ಯಾವ್ ಹೈ ಥರ್ಮಲ್ ಸ್ಟೆಬಿಲಿಟಿ, ದೇ ಕ್ಯಾನ್ ವಿತ್ಸ್ಟ್ಯಾಂಡ್ ಹೈಯರ್ ಟೆಂಪ್ರೇಚರ್. ಓಕೆ, ಸೊ ಯಾವುದು ಅಯಾನಿಕ್ ಆಗಿರುತ್ತೆ ಅದು ಹೈ ಥರ್ಮಲ್ ಸ್ಟೆಬಿಲಿಟಿ ಇರುತ್ತೆ. ಸೊ ಹಾಗಾಗಿ ಮೆಗ್ನೀಷಿಯಂಗೆ ಕಂಪೇರ್ ಮಾಡಿದ್ರೆ ಬೇರಿಯಂ ವಿಲ್ ಬಿ ಹ್ಯಾವಿಂಗ್ ಹೈ ಥರ್ಮಲ್ ಸ್ಟೆಬಿಲಿಟಿ. ಸೊ ಕ್ವೆಶ್ಚನ್ ನೋಡಿ, ವಿಚ್ ಈಸ್ ಹ್ಯಾವಿಂಗ್ ದಿ ಹೈಯೆಸ್ಟ್ ಥರ್ಮಲ್ ಸ್ಟೆಬಿಲಿಟಿ ಅಂತ ಕೇಳ್ತಾ ಇದ್ದಾರೆ. ಸೊ ಈ ಪ್ರಕಾರ ಕ್ಯಾಲ್ಶಿಯಂ ಆ್ಯಂಡ್ ಸ್ಟ್ರಾನ್ಷಿಯಂ ಇಟ್ ಈಸ್ ಇನ್ ಬಿಟ್ವೀನ್,
ಮೆಗ್ನೀಷಿಯಮ್ ಆ್ಯಂಡ್ ಬೆರಿಲಿಯಮ್ ನೋಡೋದಾದರೆ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಆ್ಯಂಡ್ ಬೆರಿಲಿಯಮ್ ಹೈಡ್ರಾಕ್ಸೈಡಲ್ಲಿ ವಿ ಆರ್ ಗೆಟಿಂಗ್ ಕನ್ಫ್ಯೂಸ್ಡ್ ಅಲ್ವಾ. ಸೊ ಮೆಗ್ನೀಷಿಯಮ್ ಏನಾಗುತ್ತೆ, ಅದರದ್ದು ಇಟ್ ಈಸ್ ದಿ ಕ್ಯಾಟಯಾನ್. ಆಲ್ ದೀಸ್ ಆರ್ ಕ್ಯಾಟಯಾನ್ಸ್. ಬೇರಿಯಮ್, ಕ್ಯಾಲ್ಶಿಯಮ್, ಸ್ಟ್ರಾನ್ಶಿಯಮ್, ಮೆಗ್ನೀಷಿಯಮ್, ಆಲ್ ದೀಸ್ ಆರ್ ಕ್ಯಾಟಯಾನ್ಸ್. ಓಕೆ, ಮೆಗ್ನೀಷಿಯಮ್ ಏನಾಗುತ್ತೆ, ಕಂಪೇರಿಟಿವ್ಲಿ ಅದರ ಸೈಜ್ ಸ್ಮಾಲ್ ಆಗಿದೆ. ಬೇರಿಯಮ್ ವಿಲ್ ಬಿ ಹ್ಯಾವಿಂಗ್ ದಿ ಮೋರ್ ಅಟಾಮಿಕ್ ಸೈಜ್ ಆರ್ ಹೈಯೆಸ್ಟ್ ಸೈಜ್, ಬಿಗರ್ ಇನ್ ಸೈಜ್. ಸೊ ಯಾವುದು ಕಡಿಮೆ ಸೈಜ್ ಇದೆಯೋ ದಟ್ ವಿಲ್ ಬಿ ಲೀಸ್ಟ್ ಅಯೋನಿಕ್. ಓಕೆ, ಯಾವುದು ಬಿಗರ್ ವಿಲ್ ಬಿ ಇನ್ ಇಟ್ ಸೈಜ್ ದಟ್ ವಿಲ್ ಬಿ ಮೋಸ್ಟ್ ಅಯೋನಿಕ್. ಸೊ ಯಾವುದು ಮೋಸ್ಟ್ ಅಯೋನಿಕ್ ಆಗಿರುತ್ತೋ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಬ್ರೇಕ್ ದಟ್. ಸೊ ಥರ್ಮಲ್ ಸ್ಟೆಬಿಲಿಟಿ ಇರುತ್ತೆ, ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ಹೈಯರ್ ಟೆಂಪ್ರೇಚರ್. ಸೊ ಹಾಗಾಗಿ ಹೈಯೆಸ್ಟ್ ಥರ್ಮಲ್ ಸ್ಟೆಬಿಲಿಟಿ ಯಾವುದಕ್ಕಿದೆ ಅಂದರೆ ಇಟ್ ಈಸ್ ದಿ BaOH twice, barium hydroxide will be having the highest thermal stability. Okay, so option A, BaOH twice is the right answer. So this question was also asked in JEE Advanced in the year 2011. 2011 ಅಲ್ಲಿ ಇದನ್ನ ಕೇಳಿದ್ರು. Okay, so in today's class we have solved all these questions. So that's about it for today. It's bye-bye for now.